ಓಂ ಶ್ರೀ ಗುರುಭ್ಯೋ ನಮಃ. ಓಂ ದುಂ ದುರ್ಗಾಯ ನಮಃ. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಶರತ್ಶಾಸ್ತ್ರಿ, ಜ್ಯೋತಿಷಿಗಳು ಹಾಗೂ ಪುರೋಹಿತರು. ಜ್ಯೋತಿಷ್ಯ ಪರಿಹಾರಗಳು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಈ ಒಂದು ವಿಡಿಯೋನಲ್ಲಿ ನಿಮಗೆ ಮಹಾಲಕ್ಷ್ಮಿ ಕಮಲದಲ್ಲಿ ಏಕೆ ಕುಳಿತಿರುತ್ತಾಳೆ ಎನ್ನುವುದರ ಬಗ್ಗೆ ವಿಶೇಷವಾದ ವಿಡಿಯೋವನ್ನು ಹಂಚಿಕೊಳ್ಳುತ್ತಿದ್ದೇವೆ. ಅದಕ್ಕೂ ಮುಂಚೆ ಈ ಒಂದು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಶುಭವಾಗಲಿ. ಪದ್ಮಾಸನೆ ಪದ್ಮಹಸ್ತೆ ಸರ್ವಲೋಕೈಕವಂದಿತೆ ನಾರಾಯಣ ಪ್ರಿಯೆ ದೇವಿ ವಿಷ್ಣುವಕ್ಷಸ್ಥಳಾಲಯೇ ಕ್ಷೀರಸಾಗರ ಸಂಭೂತೆ ಕಮಲೇ ಕಮಲಾಪ್ರಿಯೆ ಪಾಹಿಮಾಂ ಕೃಪಾದೇವಿ ಸರ್ವಸಂಪತ್ಪ್ರದಾಯಿನಿ. ಈ ಒಂದು ಮಂತ್ರದಿಂದಲೇ ಮಹಾಲಕ್ಷ್ಮೀ ದೇವಿಯ ಬಗ್ಗೆ ಹಲವು ಮಾಹಿತಿಗಳ ತಿಳಿದುಕೊಳ್ಳಬಹುದು. ಎಲ್ಲರಿಗೂ ತಿಳಿದ ಹಾಗೆ ದೇವದಾನವರು ಕ್ಷೀರಸಾಗರವನ್ನು ಮದಿಸುವ ಸಮಯದಲ್ಲಿ ಐರಾವತ, ಕಾಮಧೇನು, ಕಲ್ಪವೃಕ್ಷ, ಪಾರಿಜಾತ, ಕೌಸ್ತುಭಮಣಿ, ಚಂದ್ರನು, ಈ ಶ್ರೀ ಮಹಾಲಕ್ಷ್ಮಿ, ಧನ್ವಂತರಿ, ಅಮೃತವು, ಹಾಲಾಹಲವು ಹುಟ್ಟಿದವು. ಶ್ರೀಲಕ್ಷ್ಮಿ ನವ ಯೌವನವತಿಯಾಗಿ ಕ್ಷೀರಸಾಗರದಿಂದ ಹೊರಗೆ ಬಂದ ಕೂಡಲೇ ಶ್ರೀ ಮಹಾವಿಷ್ಣುನನ್ನು ವರಿಸಿದಳು. ವಿಷ್ಣು ಸತಿಯಾದಳು. ದೇವದಾನವರೆಲ್ಲರಿಗೂ ಈ ಸುಂದರವತಿಗೆ ಶ್ರೀ ಮಹಾಲಕ್ಷ್ಮಿ, ಶ್ರೀ ಲಕ್ಷ್ಮಿ ಎಂದು ನಾಮಕರಣ ಮಾಡಿದರು. ಸರ್ವ ಸಂಪದಗಳಿಗೆ ಅಧಿದೇವತೆಯನ್ನು ಎನ್ನಾಗಿ ಮಾಡಿದರು. ಹಾಲು ಬಿಳುಪಿನ ದೇಹ, ಸಂಪನ್ನ ವದನ ಈ ತಾಯಿಗೆ ಮಾತ್ರ ಸ್ವತಃ ಸರ್ವಾಲಂಕಾರ ರಕ್ಷಣೆಯಲ್ಲಿ ಕಮಲಾಸನದಲ್ಲಿ ಚತುರ್ಭುಜಗಳಿಂದ ಕಮಲ ಹಸ್ತ ಶೋಭಿತಳಾಗಿ ಇರುತ್ತಾಳೆ ಈ ದೇವತೆ. ನಾವು ಫೋಟೋಗಳಲ್ಲಿ ದೇವತೆಯರ ಚಿತ್ರವನ್ನು ನೋಡಿರುತ್ತೇವೆ. ಒಂದು ದೇವತೆಗೆ 4 ಕೈಗಳಿದ್ದರೆ ಮತ್ತೊಂದು ದೇವತೆಗೆ 8 ಕೈಗಳಿರುತ್ತದೆ. ಯಾಕೆ ಹೀಗೆ ಎಂದು ಯೋಚಿಸಿದ್ದೀರಾ? ಲಕ್ಷ್ಮೀ ದೇವಿಗೆ 4 ಕೈಗಳಿದ್ದ ಹಾಗೆ ಕಾಣುವ ಕಾರಣ ಹಣಕ್ಕೆ ಮಹಾಶಕ್ತಿ ಇದೆ ಎಂದು ನಾವು ತಿಳಿದುಕೊಳ್ಳಬೇಕು. ಸರಸ್ವತಿಯೂ ಹೀಗೆ ಮತ್ತು ದುರ್ಗಾದೇವಿಗೆ 10 ಕೈಗಳು ಇದ್ದ ಹಾಗೆ ಕಾಣಿಸಲು ಕಾರಣವೇನೆಂದರೆ ಎಲ್ಲ ಶಕ್ತಿಗಳಿಗಿಂತಲೂ ದೇಹ ಶಕ್ತಿಯೇ ದೊಡ್ಡದು ಎಂದು ತಿಳಿಸಲಿಕ್ಕೆ. ಶ್ರೀ ಮಹಾಲಕ್ಷ್ಮಿ ಕಮಲದಲ್ಲೇ ಏಕೆ ಕುಳಿತಿರುತ್ತಾಳೆ? ಕಮಲದ ಹೂವು ನೀರಿನಲ್ಲಿದ್ದಾಗ ಮಾತ್ರ ಚೆಂದವಾಗಿರುತ್ತದೆ. ನೀರಿನಿಂದ ಹೊರಗೆ ತೆಗೆದ ಕೆಲವೇ ನಿಮಿಷದಲ್ಲಿ ಬಾಡಿ ಹೋಗುತ್ತದೆ. ಇದರಿಂದ ನಾವೇನು ತಿಳಿಯಬೇಕೆಂದರೆ ಹಣವನ್ನು ಭದ್ರವಾಗಿ ಪೆಟ್ಟಿಗೆಯಲ್ಲಿಟ್ಟುಕೊಂಡಾಗ ಮಾತ್ರ ಮನುಷ್ಯನ ಮುಖ ಅರಳುತ್ತದೆ. ಹೊರಗೆ ತೆಗೆದು ಖರ್ಚು ಮಾಡುತ್ತಾ ಹೋದರೆ ಮನುಷ್ಯನ ಜೀವನ ಬಾಡಿ ಹೋಗುತ್ತದೆ. ಲಕ್ಷ್ಮೀ ದೇವಿಗೆ ಎಡ ಬಲ ಭಾಗಗಳಲ್ಲಿ ಆನೆಗಳು ಯಾಕಿರುತ್ತದೆ ಗೊತ್ತಾ? ಹಣದ ಶಕ್ತಿ ಬಲ ಆನೆಗಳ ಶಕ್ತಿಯಂತೆ ನಾವು ತಿಳಿದುಕೊಳ್ಳಬೇಕಾಗುತ್ತದೆ. ಲಕ್ಷ್ಮೀ ದೇವಿ ಕಮಲಾಸನದಲ್ಲಿ ಯಾಕಿರಬೇಕೆಂದರೆ ನೀರಿನಲ್ಲಿರುವ ಕಮಲದ ಹೂವು ನಿಮಿಷ ನಿಮಿಷಕ್ಕೂ ಗಾಳಿಯ ಸ್ಪರ್ಶದಿಂದ ಅಲುಗಾಡುತ್ತಾ ಇರುತ್ತದೆ, ನಿಶ್ಚಲವಾಗಿರುವುದಿಲ್ಲ. ಅಂದರೆ ಧನಲಕ್ಷ್ಮಿ ಚಂಚಲ ಸ್ವಭಾವದವಳು, ಯಾರ ಹತ್ತಿರನೂ ನಿಲ್ಲುವುದಿಲ್ಲ. ಕೈಯಿಂದ ಕೈಗೆ, ಮನೆಯಿಂದ ಮನೆಗೆ ಬದಲಾಗುವ ಬುದ್ಧಿ ಲಕ್ಷ್ಮೀದೇವಿಯದು. ಅಲೆದಾಡುವ ಬುದ್ಧಿ ಕೂಡ ಜಾಗೃತೆಯಿಂದ ಹೊರಬರದಂತೆ ಯಾರ ಕಣ್ಣಿಗೂ ಬೀಳದ ಹಾಗೆ ಕಾಪಾಡಿಕೊಳ್ಳಬೇಕಾಗುತ್ತದೆ. ಹೀಗೆ ನಾನಾ ಅವತಾರಗಳ ಬಗ್ಗೆ ಲಕ್ಷ್ಮೀ ದೇವಿಯ ಸ್ವರೂಪ ತಿಳಿದುಕೊಳ್ಳೋಣ ಮುಂದಿನ ವಿಡಿಯೋಗಳಲ್ಲಿ. ಶುಭವಾಗಲಿ.